ಇವತ್ತು ನಮ್ಮ HSR ಲೇಔಟಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮನ ಆಚರಿಸ್ತಿದ್ದೀವಿ. ನಾವೆಲ್ಲ ಒಂದು ಅನ್ನೋ ಒಂದು ಸಂಘಟನೆ ನಮ್ಮ ಹಿಂದುತ್ವವನ್ನು ಎತ್ತಿ ತೋರಿಸುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರ ಕನಸು ನಮ್ಮ ಯುವಕರು ನಾಳೆ ಹಿಂದುತ್ವನ ಹೆಂಗೆ ಹಿಡ್ಕೊಂಡು ಹೋಗಬೇಕು, ಹಿಂದುತ್ವನ ಹೆಂಗೆ ಭದ್ರತೆ ಮಾಡಬೇಕು, ನಮ್ಮ ಹಿಂದುತ್ವದ ಬಗ್ಗೆ ನಾವು ಯಾವ ರೀತಿ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನೋದನ್ನು ನಮ್ಮ ನರೇಂದ್ರ ಮೋದಿ ಅವರ ಕನಸು ಮತ್ತು ನಮ್ಮ ಅಟಲ್ ಬಿಹಾರಿ ಅವರ ಕನಸು. ಇವತ್ತು ನಮ್ಮ ನೆಚ್ಚಿನ ಶಾಸಕರಾದ ಸತೀಶ್ ರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಕಾರ್ಯಕ್ರಮ HSR ಬಡಾವಣೆಯಲ್ಲಿ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಮಹಿಳೆಯರು ಮತ್ತು ಮುಂತಾದ ಜನರು ಸೇರಿ ಯಶಸ್ಸು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಸಂಘದ ಶತಮಾನೋತ್ಸವ ದಿನ 100 ವರ್ಷ ಆಗಿದೆ. ಅದರ ಪ್ರಯುಕ್ತ ಎಲ್ಲ ಪ್ರಾಂತ್ಯದಲ್ಲೂ ಎಲ್ಲ ಗ್ರಾಮಗಳಲ್ಲಿ ನಾವು ಹಿಂದೂ ಉತ್ಸವಗಳನ್ನ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂಗಳನ್ನ ಸಂಘಟನೆ ಮಾಡೋಂಥದ್ದು, ಹಿಂದೂಗಳಿಗೆ ನಮ್ಮ ಹಿಂದೂ ಬಗ್ಗೆ ಹೇಳ್ಕೊಡೋಂಥದ್ದು, ನಮ್ಮ ಭಾವನೆಗಳು ನಮಗೆ ನಮ್ಮ ಹಿಂದೂ ಧರ್ಮವನ್ನು ಹೆಂಗೆ ಉಳಿಸಿದ್ದಾರೆ, ಅವರು ನಡೆಸ್ಕೊಟ್ಟಂಥ ಹಾದಿಗಳು, ನಮ್ಮ ಋಷಿಮುನಿಗಳು ಹಾಕ್ಕೊಟ್ಟಂಥ ಹಾದಿಗಳು, ನಾವು ಎಷ್ಟೇ ನೂರಾರು ಸಾವಿರಾರು ವರ್ಷ ಬೇರೆ ಪರಕೀರು ನಮ್ಮನ್ನು ಆಡಿದ್ರೂ ನಾವು ಇವತ್ತು ನಾವು ಹಿಂದೂ ದೇಶ ಆಗಿ ಉಳಿದಿರೋದಕ್ಕೆ ಒಂದು ಆಧಾರ ಸ್ತಂಭವಾಗಿ ಅಲ್ಲಲ್ಲಿ ಹಿಂದೂ ಸಮಾಜೋತ್ಸವಗಳನ್ನ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಆ ಶಕ್ತಿ ಬರಲಿ, ಶಿವರಾತ್ರಿ ದಿವಸ ಆ ಶಕ್ತಿ ಎಲ್ಲರೂ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ನಮ್ಮ ಹಿಂದೂಗಳನ್ನು ಒಗ್ಗೂಡಿಸುವ ಒಂದು ಕಾರ್ಯಕ್ರಮ ಇದು. ಕಾರಣ ಏನು ಅಂದರೆ ಸಾವಿರಾರು ವರ್ಷಗಳಿಂದ ನಮ್ಮನ್ನು ಬೇರೆಯವರೆಲ್ಲ ಆಳ್ಕೊಂಡು ಬಂದಿದ್ದಾರೆ. ಕಾರಣ ಅದರಲ್ಲಿ ನಮ್ಮ ಹಿಂದೂಗಳದ್ದು ಬಹಳಷ್ಟು ಸಮಸ್ಯೆ ಇರೋದರಿಂದ ಏನಾಯಿತು, ಜಾತಿ ಪದ್ಧತಿ ತೊಗೊಂಬಂದಾಗ ಏನಾಯಿತು, ಬೇರೆಯವರು ಬಂದು ನಮ್ಮ ಪರಿಕರೆಲ್ಲ ಬಂದು ನಮ್ಮ ದೇಶನ ಆಳಿದ್ರು. ಈಗಲಾದರೂ ಈ ಹಿಂದೂ ಸಮಾಜನ ಉಳಿಸ್ಬೇಕಂತಂದರೆ ಅಸ್ಪೃಶ್ಯವೆಲ್ಲ ಹೋಗಲಾಡಿಸಿ ಹಿಂದೂ ಅನ್ನೋದು ಒಂದೇ ಅನ್ನೋ ಇದನ್ನು ತೊಗೊಂಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಇದು ಮಾಡ್ಬೋದು. ಹಿಂದೂ ಒಂದು ಬಹಳ ಗಟ್ಟಿಯಾಗಿರ್ತವೆ. ಆದರೆ ಹಿಂದೂ ಸಮಾಜ ಅನ್ನೋದು ನಮ್ಮ ಇಂಡಿಯಾ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಬೇರೆ ಅನ್ಯ ಭಾಷೆಗಳೆಲ್ಲ ಬೇರೆ ಬೇರೆ ಕಡೆಯೆಲ್ಲ ಇದೆ. ಆದರೆ ನಮ್ಮ ಹಿಂದೂ ಧರ್ಮ ಉಳಿಸ್ಬೇಕಂದ್ರೆ ಈ ಜಾತಿ ಮತ ಬಿಟ್ಟು ಎಲ್ಲ ಒಂದು ಅನ್ನೋ ತಿಳ್ಕೊಳ್ಬೇಕು. ಮತ್ತು ಎಲ್ಲೇ ಆಗಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ಈ ದೇವಸ್ಥಾನ ಇರ್ಬೋದು, ಇದಿರ್ಬೋದು, ಏನಾದರೂ ಘಟನೆಗಾದ ಹಿಂದೂ ಸಮಾಜ ಅನ್ನೋರೆಲ್ಲ ಸೇರಿ ಅದನ್ನ ತಿಳುವಳಿಕೆ ಮಾಡಿಕೊಟ್ಟಾಗ ಮಾತ್ರ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕಾದ್ರೆ ಕಾರಣ ಆಗುತ್ತೆ. ಮತ್ತು ಇನ್ನೊಂದು, ಈ ಪಠ್ಯಪುಸ್ತಕದಲ್ಲಿ ಮಕ್ಕಳಿಗೆ ಒಂದು ನಮ್ಮ ಹಿಂದೂ ಸಮಾಜದ ಒಂದು ಹಿಂದೂ ಧರ್ಮದ ಒಂದು ಎಲ್ಲ ಇದನ್ನು ತಿಳುವಳಿಕೆ ಮಾಡಿಕೊಡ್ಬೇಕಾಗುತ್ತೆ. ಯಾಕೆಂದರೆ ಬೇರೆ ಈಗ ಸ್ವಾಮಿಯವರು ಹೇಳಿದ್ರು, ಯಾರು ಶೇಷಮೂರ್ತಿ ಅವರು. ಆದರೆ ಕಾರಣ ಏನು ಅಂದರೆ ಇದು ಪಠ್ಯಪುಸ್ತಕದಲ್ಲಿ ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ತಿಳುವಳಿಕೆ ಮಾಡಿಕೊಡ್ಬೇಕು. ಆದರೆ ಸ್ವಾಮಿಯವರು ಹೇಳಿದ್ರು, ಕೇಶವಮೂರ್ತಿ ಅವರು, ನಿಜ ಅದು. ಆದರೆ ಇವತ್ತು ಬ್ರಾಹ್ಮಣ ಮತ್ತು ಈ ಗೊಲ್ಲ ಹೇಳಿದ್ರಲ್ಲ, ಇಬ್ಬರು ಒಂದೇ ಇದರಲ್ಲಿ ಓದಬೇಕಾದಾಗ ಗುರುಕುಲದಲ್ಲಿ ಸರ್ವೆ ಮಾಡಬೇಕಾದ, ಆದರೆ ಕೃಷ್ಣನ ಮಾತ್ರ ಪೂಜೆ ಮಾಡ್ತಾರೆ, ಕುಚಲ್ನಾಗ ಪೂಜೆ ಮಾಡ್ತಾಯಿಲ್ಲ. ಇಂಥವೆಲ್ಲ ಮನವರಿಕೆ ನಮ್ಮ ಮಕ್ಕಳಿಗೆ ಮಾಡಿಕೊಟ್ಟಾಗ ಮಕ್ಕಳ ಮನಸ್ಸು ಪರಿವರ್ತನೆ ಆಗುತ್ತೆ. ಆ ಪರಿವರ್ತನೆ ಆದಾಗ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವರು ತಿಳ್ಕೊಂಡಾಗ ನಮ್ಮ ಹಿಂದೂ ಧರ್ಮ ಇದು ಬರುತ್ತೆ. ಮುಂಚೆ ರಾಮಾಯಣ ಕಾಲದಲ್ಲಿ ಯಾವುದೇ ಇದಿಲ್ಲ. ಇವಾಗ ಜಾಂಬವತಿ ಏನು ಹೇಳ್ತಾರೆ, ಮಾದಿಗ ಅಂತಾರೆ, ಮತ್ತು ರಾಮಾಯಣ ಕ್ಷತ್ರಿಯ ಅಂತಾರೆ. ಆಗೆಲ್ಲ ಜಾತಿನಿಲ್ಲ, ಎಲ್ಲ ಒಗ್ಗಟ್ಟಾಗಿದ್ದರು, ಒಗ್ಗಟ್ಟಾಗಿ ಮಾಡ್ಕೊಂಡಿದ್ರು. ಆಂಜನೇಯ ಏನು ಹೇಳ್ತಾರೆ, ವಾನ ರೂಪ ಅಂತಾರೆ. ಎಲ್ಲರೂ ಒಂದಾಗಿದ್ದರು. ಅದೇ ಮಹಾಭಾರತದಲ್ಲಿ ಎಲ್ಲ ಭೇದಭಾವ ಹೇಳ್ತಾರೆ, ಯಾವ ಭೇದಭಾವ ಇಲ್ಲ. ಈಗ ಇವ್ರನ್ನ ಯಾರು ಪಾಂಡವರನ್ನ ಕ್ಷತ್ರಿಯ ಅಂತಾರೆ. ಆದರೆ ಅದೇ ಕರ್ಣ ಕ್ಷತ್ರಿಯ ಯಾಕೆ ಹೇಳ್ತಾ ಇಲ್ಲ. ಇದೇ ಕರ್ಣನ ಇವರು ಅಂಬಿಗ ಅಂತಾರೆ. ಅದೇ ಅಂಬಿಗ ಮತ್ತು ಜಾಂಬವತಿನ ಕೃಷ್ಣ ಹೇಗೆ ಮದುವೆ ಆದ, ಇವನ್ನೆಲ್ಲ ತಿಳುವಳಿಕೆ ಮಾಡಿಕೊಟ್ಟಾಗ ಹಿಂದೂ ಧರ್ಮದ ಒಂದು ಗುರಿ ಬರುತ್ತೆ. ಆ ಹಿಂದೂ ಎಲ್ಲರೂ ಒಗ್ಗಟ್ಟಾಗಿ ಒಂದು ವ್ಯವಸ್ಥೆ ಮಾಡ್ಬೋದು. ಅದನ್ನು ನಮ್ಮ ಹಿರಿಯರು ಈ ಪಠ್ಯಪುಸ್ತಕದಲ್ಲಿ ಈ ರಾಜಕಾರಣ ಎಲ್ಲ ಮಾಡಿದಾಗ ಮಾತ್ರ ನಮ್ಮ ಹಿಂದೂ ಧರ್ಮದ ಒಂದು ಒಗ್ಗಟ್ಟಾಗಿ ಬರೋದಕ್ಕೆ ಕಾರಣ ಆಗುತ್ತೆ. ಯಾವುದೋ ಒಂದು ಅನ್ಯ ಜಾತಿ ಮದುವೆ ಆದಾಗ ಅವ್ರು ಹೋಗ್ತಾರೆ. ಇದೇ ನಮ್ಮ ಹಿಂದೂ ಧರ್ಮದಲ್ಲಿ ಯಾರೋ ಒಬ್ಬ ಒಂದು ಅಸ್ಪೃಶ್ಯ ಯಾರೋ ಒಬ್ಬ ಮದುವೆ ಆದಾಗ ಮರ್ಡರ್ ಮಾಡೋಕ್ಕೆ ಹೋಗ್ತಾರೆ. ಅವನ್ನ ಹೋಗ್ಲಾಡಿಸ್ಬೇಕಂತಂದರೆ ಇವೆಲ್ಲ ಬಿಟ್ಟಾಗ ನಮ್ಮ ಹಿಂದೂ ಧರ್ಮದ ಗುರಿ ಮುಟ್ತಾಯಿದೆ. ಅಖಂಡ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಇಲ್ಲಿ ಹಿಂದೂಗಳೇ. ಇಲ್ಲಿ ನಮ್ಮನ್ನು ಒಡೆದಾಡಬೇಕು ಅಂತ ಬಂದಂಥ ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು, ನಿಜಾಮರು, ಸುಲ್ತಾನರು ಇವರೆಲ್ಲ ಮಾಡಿದ ಷಡ್ಯಂತ್ರಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿಲ್ದಿರ ಬೇರೆ ಬೇರೆ ರೂಪ ತಾಳ್ಕೊಂಡಿದ್ದೀವಿ. ಇದಕ್ಕೆ ನಮ್ಮನ್ನು ಆಳಬೇಕು, ಒಡೆದಾಳಬೇಕು ಅಂತ ಇಟ್ಕೊಂಡಿರೋಂತಾರೆ
ಅವಾಗೆಲ್ಲ ಬೇರೆ ಬೇರೆ ರೂಪ ತಾಳ್ಕೊಂಡಿದ್ರು. ಈಗ ನಮ್ಮಲ್ಲೇ ಅಣ್ಣ ತಮ್ಮಂದ್ರೇ ನಮ್ಮನ್ನು ಬ್ರಾಹ್ಮಣರನ್ನ ಬೊಮ್ಮ ಮಾಡಿ ಅವರು ದೆವ್ವ ಭೂತ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಈಗಾಗಲೇ ಕೇಶವಮೂರ್ತಿ ಅವರು ಹೇಳಿದಂತೆ ಬ್ರಾಹ್ಮಣರನ್ನ ಪೂಜೆ ಮಾಡಬೇಕಾಗಿತ್ತಲ್ವ, ಬ್ರಾಹ್ಮಣನ ಪೂಜೆ ಮಾಡದಿರೋಂಗೆ ಕ್ಷತ್ರಿಯ ಶ್ರೀರಾಮನ ಆದರ್ಶವನ್ನು ರೂಪ ಇಟ್ಕೊಂಡಿರ್ತಕ್ಕಂಥ ಶ್ರೀರಾಮನ್ನ ಯಾಕೆ ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ನಿದರ್ಶನಗಳು ಈ ರೀತಿಯಾದಂಥ ಸಮಾಜೋತ್ಸವಕ್ಕೆ ಬಂದಾಗ ನಮ್ಮ ಹಿಂದೂ ಬಾಂಧವರಿಗೆಲ್ಲರಿಗೂ ಮನವರಿಕೆ ಆಗುತ್ತೆ. ಹಾಗಾಗಿ ನಾವೆಲ್ಲ ಒಂದಾಗಿದ್ದರೆ ಮಾತ್ರನೇ, ಈಗೆಲ್ಲ ನಾವೆಲ್ಲ ಬುಡಕಟ್ಟು ಸಮುದಾಯದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಹಂಚ್ಕೊಂಡು ಬದುಕಿದಂಥವರೆಲ್ಲ ಕಾಡು ಮೇಡಿನಲ್ಲಿ ಕಟ್ಟಿಗೆ ಕಡ್ಕೊಬಂದು ಹೊರೆಯಾಗಿ ಬರ್ತಾ ಇದ್ವಿ. ಹೊರೆಯನ್ನು ಯಾರು ಮುರಿಯೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಹೊರೆ ಕಿತ್ತಾಕಿದ್ಮೇಲೆ ಒಂದೊಂದೇ ಕಟ್ಟಿಗೆ ಆದರೆ ಮಾತ್ರನೇ ಮುರಿಯೋಕ್ಕೆ ಸಾಧ್ಯ. ನಾವೆಲ್ಲರೂ ಹೊರೆಯಾಗಿರೋಣ, ಒಗ್ಗಟ್ಟಾಗಿರೋಣ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದಾಗಿರೋಣ ಅಂತ ಒಂದು ಸಂದೇಶ ಈ ಸಮಾಜೋತ್ಸವದಿಂದ ನಾವು ಅರ್ಥಕೊಂಡು ಮುಂದೆ ಬದುಕೋಣ, ಒಟ್ಟಾರೆ ಹಿಂದೂ ಆಗಿರೋಣ ಅಂತ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.